ನಮಸ್ತೆ, ಮರಾಠಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉದ್ದಿನ ಬೇಳೆ ಮತ್ತು ಮರ್ಗೆಣ್ಸಿಂದ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಚೆನ್ನಾಗಿರುವಂಥ ಸ್ನ್ಯಾಕ್ಸ್. ಮೊದಲಿಗೆ ಉದ್ದಿನ ಬೇಳೆ ನಾನು ನೆನೆಸಿಟ್ಟಿದ್ದೀನಿ. ಒಂದು 2 ಗಂಟೆ ನೆನೆಸಿದ್ರೆ ಸಾಕು. ಉದ್ದಿನ ಬೇಳೆ ನೆನೆಸಿ ಮತ್ತು ಚೆನ್ನಾಗಿ 2 ಸರಿ ತೊಳೆದಿದ್ದೀನಿ. ಈ ಗ್ಲಾಸಲ್ಲಿ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನ ಬೇಳೆ ಹಾಕಿದ್ದೀನಿ ನಾನು. ಇದನ್ನು ನಾನು ನೈಸಾಗಿ ರುಬ್ಕೋತೀನಿ. ಜಾಸ್ತಿ ನೀರು ಹಾಕದೆ ರುಬ್ಕೋಬೇಕು. ಮತ್ತು ನೋಡಿ, ಇದು ಮರಗೆಣಸು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ತುರಿದಿಟ್ಕೊತೀನಿ. ನೋಡಿ, ನೀಟಾಗಿ ಸಿಪ್ಪೆ ತೆಗ್ದೀನಿ. ಇನ್ನೊಂದು ಸರಿ ತೊಳಿತೀನಿ ಇದನ್ನು. ಮತ್ತು ಇದೆರಡು ಪೀಸ್ನ ಇದಿಷ್ಟು ನಾನು ಹಾಕ್ತಾಯಿದ್ದೀನಿ 1 ಗ್ಲಾಸ್ ಉದ್ದಿನ ಬೇಳೆಗೆ. ನೋಡಿ, ಇದಿಷ್ಟನ್ನು ನಾನು ತುರಿದಿಟ್ಕೊತೀನಿ. ಉದ್ದಿನ ಬೇಳೆ ನೋಡಿ ನಾನು ನೈಸಾಗಿ ರುಬ್ಬಿದ್ದೀನಿ. ನೋಡಿ, ಈ ರೀತಿ ರುಬ್ಬಿದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು. ಈ ರೀತಿ ರುಬ್ಕೊಂಡ್ರೆ ಸಾಕು. ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ಇದನ್ನು ರುಬ್ಬಿರುವಂಥ ಉದ್ದಿನ ಬೇಳೆನ ಒಂದು ದೊಡ್ಡ ಬೌಲಿಗೆ ಹಾಕ್ಕೊತೀನಿ. ಇದು ಮರಗೆಣಸು ನೋಡಿ, ಅಷ್ಟು ತುರಿದಿಟ್ಟಿದ್ದೀನಿ. ಇದನ್ನು ಉದ್ದಿನ ಬೇಳೆ ಜೊತೆಗೆ ಹಾಕ್ತಾಯಿದ್ದೀನಿ. ರುಬ್ಬಿರುವಂಥ ಉದ್ದಿನ ಬೇಳೆಗೆ ಇದನ್ನು ಮರಗೆಣಸನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ತುಂಬ ಜಾಸ್ತಿ ಏನು ಬೇಡ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಖಾರಕ್ಕೇನೂ ಹಾಕಿಲ್ಲ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಇಲ್ಲಾಂದರೆ ಕಾಳು ಮೆಣಸನ್ನು ದಪ್ಪಕ್ಕೆ ಕುಟ್ಬಿಟ್ಟು ಹಾಕ್ಬೋದು. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚೆನ್ನಾಗಾಗುತ್ತೆ. ಇಷ್ಟನ್ನು ನಾನು ಸರಿಯಾಗಿ ಕೈಯಿಂದ ಕಲಿಸಿದ್ದೀನಿ. ನೋಡಿ, ಈ ರೀತಿ ಇದೆ. ನೀವು ಬೇಕಿದ್ರೆ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಬೋದು, ನಾನು ಹಾಕಿಲ್ಲ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿರುವಾಗ ಗೋಲ್ಡನ್ ಬ್ರೌನ್ ಆಗೋ ಥರ ನಾನು ಫ್ರೈ ಮಾಡ್ತೀನಿ. ಯಾವುದೇ ಕರಿಯುವಂಥ ತಿಂಡಿಗಳನ್ನ ಕರಿಯುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾಯೋಕ್ಕೆ ಮುಂಚೆನೇ ಹಾಕಬೇಡಿ. ಎಣ್ಣೆ ಚೆನ್ನಾಗಿ ಕಾಯೋಕ್ಕೆ ಮುಂಚೆನೇ ಹಾಕಿದರೆ ತುಂಬ ಎಣ್ಣೆ ಎಳೆಯುತ್ತೆ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಮತ್ತು ಮೀಡಿಯಮ್ ಫ್ಲೇಮಲ್ಲಿನೇ ಫ್ರೈ ಮಾಡಬೇಕು. ಅವಾಗ ಎಣ್ಣೆ ಕಮ್ಮಿ ಎಳೆಯುತ್ತೆ, ಗರಿಗರಿಯಾಗಿ ಆಗುತ್ತೆ. ಇದೀಗ ಗೋಲ್ಡನ್ ಬ್ರೌನ್ ಆಗೋ ಥರ ನಾನು ಫ್ರೈ ಮಾಡ್ತೀನಿ. ಈ ರೀತಿ ತಿರುಗಿಸ್ತಾ ಫ್ರೈ ಮಾಡಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ. ಮೇಲೆಲ್ಲ ಕೆಂಪಗಾಗುತ್ತೆ, ಒಳಗೆ ಬೇಯ್ದೆ ಹಾಗೆ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿನೇ ನಿಧಾನವಾಗಿ ಫ್ರೈ ಮಾಡಿ. ಸ್ನ್ಯಾಕ್ಸ್ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮರಗೆಣಸು ಹಾಕಿದ್ದೀವಿ, ಉದ್ದಿನ ಬೇಳೆ ಹಾಕಿದ್ದೀವಿ, ಹಾಗಾಗಿ ನೋಡಿ ಇದು
ಸೂಪರಾಗಿ ರೆಡಿ ಆಯಿತು. ನಾನು ಇದನ್ನು ಉದ್ದಿನ ವಡೆ ಥರನೂ ಮಾಡಿದ್ದೀನಿ ಮತ್ತು ಪಕೋಡ ಥರ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ನೋಡಿ ಗರಿಗರಿಯಾಗಿ ಸ್ನ್ಯಾಕ್ಸ್ ರೆಡಿ ಆಯಿತು. ಇದು ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಮಕ್ಕಳಿಗಾದರೆ ಸಾಸ್ ಜೊತೆ ಕೊಡಿ, ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.